ವೆಲ್ಕಮ್ ಬ್ಯಾಕ್. ಬೆಂಗಳೂರು ಏರ್ ಶೋ ಎತ್ತಂಗಡಿಗೆ ಪ್ಲಾನ್ ನಡೀತಿದೆಯಾ ಅನ್ನುವಂತಹ ಪ್ರಶ್ನೆ. ಬೆಂಗಳೂರಿನಲ್ಲಿ ಈ ವರ್ಷದ್ದೇ ಕೊನೆಯ ಏರ್ ಶೋನ ಹಾಕಿದ್ದಾರೆ. ಯಲಹಂಕ ವಾಯುನೆಲೆಯಲ್ಲಿ ಜಾಗದ ಕೊರತೆಯ ನೆಪ ಇಟ್ಕೊಂಡು ಬೇರೆ ಕಡೆ ಎತ್ತಂಗಡಿ ಮಾಡೋದಕ್ಕೆ ಪ್ಲಾನ್ ನಡೀತಿದೆಯಾ ಅನ್ನುವಂತಹ ಪ್ರಶ್ನೆ. ದೊಡ್ಡ ಮಟ್ಟದಲ್ಲಿ ದೇಶದ ಬೇರೆ ನಗರದಲ್ಲಿ ಆಯೋಜನೆ ಮಾಡೋದಕ್ಕೆ ಪ್ರಯತ್ನಗಳು ನಡೀತಾ ಇದೆ. ಈ ಹಿಂದೆ ಉತ್ತರ ಪ್ರದೇಶಕ್ಕೆ ಎತ್ತಂಗಡಿ ಮಾಡಬೇಕು, ಗುಜರಾತ್ಗೆ ಎತ್ತಂಗಡಿ ಮಾಡಬೇಕು ಅಂತ ಭಾರಿ ಪ್ರಯತ್ನಗಳು ನಡೆದವು. ಆದ್ರೆ ಅದು ಸಾಧ್ಯ ಆಗ್ಲಿಲ್ಲ. ಇವ್ರು ಹೇಳ್ತಾ ಇರೋದಿಷ್ಟೇ, ಜಾಗದ ಕೊರತೆಯ ನೆಪ. ವೆಲ್ಕಮ್ ಬ್ಯಾಕ್. ಬೆಂಗಳೂರು ಏರ್ ಶೋ ಎತ್ತಂಗಡಿಗೆ ಪ್ಲಾನ್ ನಡೀತಿದೆಯಾ ಅನ್ನುವಂತಹ ಪ್ರಶ್ನೆ. ಬೆಂಗಳೂರಿನಲ್ಲಿ ಈ ವರ್ಷದ್ದೇ ಕೊನೆಯ ಏರ್ ಶೋನ ಹಾಕಿದ್ದಾರೆ. ಯಲಹಂಕ ವಾಯುನೆಲೆಯಲ್ಲಿ ಜಾಗದ ಕೊರತೆಯ ನೆಪ ಇಟ್ಕೊಂಡು ಬೇರೆ ಕಡೆ ಎತ್ತಂಗಡಿ ಮಾಡೋದಕ್ಕೆ ಪ್ಲಾನ್ ನಡೀತಿದೆಯಾ ಅನ್ನುವಂತಹ ಪ್ರಶ್ನೆ. ದೊಡ್ಡ ಮಟ್ಟದಲ್ಲಿ ದೇಶದ ಬೇರೆ ನಗರದಲ್ಲಿ ಆಯೋಜನೆ ಮಾಡೋದಕ್ಕೆ ಪ್ರಯತ್ನಗಳು ನಡೀತಾ ಇದೆ. ಈ ಹಿಂದೆ ಉತ್ತರ ಪ್ರದೇಶಕ್ಕೆ ಎತ್ತಂಗಡಿ ಮಾಡಬೇಕು, ಗುಜರಾತ್ಗೆ ಎತ್ತಂಗಡಿ ಮಾಡಬೇಕು ಅಂತ ಭಾರಿ ಪ್ರಯತ್ನಗಳು ನಡೆದವು. ಆದ್ರೆ ಅದು ಸಾಧ್ಯ ಆಗ್ಲಿಲ್ಲ. ಇವ್ರು ಹೇಳ್ತಾ ಇರೋದಿಷ್ಟೇ, ಜಾಗದ ಕೊರತೆಯ ನೆಪ. ವೆಲ್ಕಮ್ ಬ್ಯಾಕ್. ಬೆಂಗಳೂರು ಏರ್ ಶೋ ಎತ್ತಂಗಡಿಗೆ ಪ್ಲಾನ್ ನಡೀತಿದೆಯಾ ಅನ್ನುವಂತಹ ಪ್ರಶ್ನೆ. ಬೆಂಗಳೂರಿನಲ್ಲಿ ಈ ವರ್ಷದ್ದೇ ಕೊನೆಯ ಏರ್ ಶೋನ ಹಾಕಿದ್ದಾರೆ. ಯಲಹಂಕ ವಾಯುನೆಲೆಯಲ್ಲಿ ಜಾಗದ ಕೊರತೆಯ ನೆಪ ಇಟ್ಕೊಂಡು ಬೇರೆ ಕಡೆ ಎತ್ತಂಗಡಿ ಮಾಡೋದಕ್ಕೆ ಪ್ಲಾನ್ ನಡೀತಿದೆಯಾ ಅನ್ನುವಂತಹ ಪ್ರಶ್ನೆ. ದೊಡ್ಡ ಮಟ್ಟದಲ್ಲಿ ದೇಶದ ಬೇರೆ ನಗರದಲ್ಲಿ ಆಯೋಜನೆ ಮಾಡೋದಕ್ಕೆ ಪ್ರಯತ್ನಗಳು ನಡೀತಾ ಇದೆ. ಈ ಹಿಂದೆ ಉತ್ತರ ಪ್ರದೇಶಕ್ಕೆ ಎತ್ತಂಗಡಿ ಮಾಡಬೇಕು, ಗುಜರಾತ್ಗೆ ಎತ್ತಂಗಡಿ ಮಾಡಬೇಕು ಅಂತ ಭಾರಿ ಪ್ರಯತ್ನಗಳು ನಡೆದವು. ಆದ್ರೆ ಅದು ಸಾಧ್ಯ ಆಗ್ಲಿಲ್ಲ. ಇವ್ರು ಹೇಳ್ತಾ ಇರೋದಿಷ್ಟೇ, ಜಾಗದ ಕೊರತೆಯ ನೆಪ. ಡಿ.ಕೆ. ಶಿವಕುಮಾರ್ ಅವರ ಈ ರೀತಿಯ ಮಾತಿಗೆ ಈಗ ಬಿಜೆಪಿ ಕೆಂಡಾಮಂಡಲ ಆಗಿದೆ. ದೇವರು ಮಾಡೋದಾಗಿದ್ರೆ ನೀವೇನಕ್ಕೆ ಆಡಳಿತ ಪಕ್ಷದಲ್ಲಿ ಕೂತಿದ್ದೀರಿ ಅನ್ನುವಂತಹ ಮಾತಿನ ಮೂಲಕ ಚಾಟಿ ಬೀಸುವಂತ ಕೆಲಸ ಈಗ ವಿಪಕ್ಷದಿಂದ ಆಗ್ತಾ ಇದೆ. ದೇವರು ಬಂದರೂ ಕೂಡ ಬೆಂಗಳೂರಿನ ಸರಿಪಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಡಿ.ಕೆ. ಶಿವಕುಮಾರ್ ಅವರು ಏನ್ ಹೇಳಿದ್ದಾರೆ, ಇದನ್ನ ಚುನಾವಣೆಗೆ ಹೋಗೋದಕ್ಕಿಂತ ಮುಂಚೆ ಹೇಳಬೇಕಾಗಿತ್ತು. ದೇವ್ರು ಯಾರು, ಜನರು ಯಾರು ಅನ್ನೋದನ್ನ ತೋರಿಸ್ತಿದ್ವಿ ಅನ್ನೋ ದಾಟಿಯಲ್ಲಿ ಮಾತಾಡಿದ್ದಾರೆ. ಡಿ.ಕೆ.ಶಿ ಅವರ ಈ ಹೇಳಿಕೆಗೆ ಕೇಸರಿ ಪಡೆ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಬ್ರ್ಯಾಂಡ್ ಬೆಂಗಳೂರು ಅಂದವ್ರು ಏನ್ ಮಾಡ್ತಿದ್ದಾರೆ, ದೇವರು ಮಾಡೋದಾದ್ರೆ ನೀವೇನ್ ಮಾಡ್ತಾ ಇದ್ದೀರಾ, ಬೆಂಗಳೂರಿಗೆ ಒಂದು ಪೈಸೆನೂ ಸಿಗ್ತಾ ಇಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ. ಹಾಗಿದ್ರೆ ಬಿಜೆಪಿಯ ಯಾವ್ಯಾವ ನಾಯಕರು ಏನೇನ್ ಹೇಳಿದ್ರು ಬನ್ನಿ ಕೇಳೋಣ. ಒಂದ್ ಕಡೆ ಕಸದ ರಾಶಿ ಗೋಪುರದ ರೀತಿ ಸಿಟಿ ಮಾರ್ಕೆಟ್ ಇಂದ ಹಿಡಿದು ಎಲ್ಲಾ ಮಾರ್ಕೆಟ್ ರಸ್ತೆಗಳಲ್ಲೂ ಕೂಡ ಕಸದ ರಾಶಿ ಬಿದ್ದಿದೆ. ಅದರ ಜೊತೆಗೆ ಏನು ಈ ಸರ್ಕಾರ ಪ್ರಾರಂಭದಲ್ಲಿ ಬಂದಾಗ ಬೆಂಗಳೂರಿಗೆ ಒಂದು ದೊಡ್ಡ ಕನಸನ್ನ ಕೊಟ್ಟಿದ್ರು. ಬೆಂಗಳೂರನ್ನ ಹಿಮಾಲಯ ಪರ್ವತದ ಶಿಖರದ ರೀತಿಯಲ್ಲಿ ನಾವು ಬ್ರ್ಯಾಂಡ್ ಬೆಂಗಳೂರನ್ನ ಮಾಡಿ ಇಡೀ ಪ್ರಪಂಚಕ್ಕೆ ಬೆಂಗಳೂರನ್ನ ನಾವು ತೋರಿಸ್ತೀರಿ ಅಂತೇಳಿ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದ್ರು. ಈಗ ಅದೇ ವ್ಯಕ್ತಿ, ಅದೇ ಮಂತ್ರಿ, ಅದೇ ಉಸ್ತುವಾರಿ ಮಂತ್ರಿ, ಆ ಭಗವಂತ ಬಂದ್ರೂ ಈ ಬೆಂಗಳೂರನ್ನ ಉದ್ಧಾರ ಮಾಡಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಈಗ ಉಪಮುಖ್ಯಮಂತ್ರಿಗಳು ದೇವರು ಕೂಡ ಬೆಂಗಳೂರನ್ನು ಸುಧಾರಿಸೋಕ್ಕಾಗಲ್ಲ ಅಂತ ಹೇಳಿದ್ದಾರೆ, ದೇವರಿಗೂ ಕೂಡ ಸರಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ದೇವ್ರು ಹೇಳಿದ್ದ ಒಂದು ಪ್ಲಾನ್ ಸ್ಯಾಂಕ್ಷನಿಗೆ ಅಡಿಗೆ 100 ರೂಪಾಯಿ ತಗ ಅಂತ. ಯಾವ ದೇವ್ರು ಹೇಳಿದ್ದು? ಅಡಿಗೆ 100 ರೂಪಾಯಿ ಲಂಚ ತಗೊಳ್ಳೋದಕ್ಕೆ ಯಾವ ದೇವರು ಆದೇಶ ಕೊಟ್ಟಿದೆ? ಸುಧಾರಿಸಬೇಕು ಅನ್ನುವಂಥ ಇಚ್ಛಾಶಕ್ತಿ ಇಲ್ಲ. ಉದ್ದೇಶವೇ ಕೆಟ್ಟದಿದ್ದರೆ, ಉದ್ದೇಶವೇ ಲೂಟಿ ಹೊಡಿಬೇಕು ಅಂತಿದ್ರೆ ದೇವ್ರೇನು ಮಾಡೋಕ್ಕಾಗತ್ತೆ? ಉದ್ದೇಶದಲ್ಲಿ ಬೆಂಗಳೂರನ್ನ ಸಮಗ್ರ ಅಭಿವೃದ್ಧಿ ಪಡಿಸ್ಬೇಕು ಅಂತಿದ್ರೆ ಖಂಡಿತವಾಗಿಯೂ ಸುಧಾರಿಸ್ಬೋದು. ಆದರೆ ಉದ್ದೇಶವೇ ಲೂಟಿ ಆದರೆ ಯಾವ ದೇವರು ಏನು ಮಾಡೋಕ್ಕಾಗಲ್ಲ. ನಿನ್ನೆ ದಿನ ಡಿ.ಕೆ. ಶಿವಕುಮಾರ್ ಅವರು, ಮಾನ್ಯ ಉಪಮುಖ್ಯಮಂತ್ರಿಗಳು, ಬೆಂಗಳೂರಿನ ಉಸ್ತುವಾರಿಗಳು ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಇನ್ನೂ 2-3 ವರ್ಷಗಳು ಕಳೆದರೂ ಸಹ ಆ ಭಗವಂತನೇ ಭೂಮಿಗೆ ಅವತರಿಸಿ ಬಂದರೂ ಸಹ ಈ ಬೆಂಗಳೂರನ್ನ ಉದ್ಧಾರ ಮಾಡೋದಕ್ಕಾಗೋದಿಲ್ಲ. ಈ ಮಾತನ್ನ ಸ್ವತಃ ಡಿ.ಕೆ. ಶಿವಕುಮಾರ್ ಅವರು ನೆನ್ನೆ ಹೇಳಿರ್ತಕ್ಕಂಥದ್ದು. ಯಾವ ಡಿ.ಕೆ. ಶಿವಕುಮಾರ್ ಅವರು ಅಥವಾ ಕಾಂಗ್ರೆಸ್ ಪಕ್ಷದವರು ಬೆಂಗಳೂರನ್ನ ಸಿಂಗಾಪುರ್ ಮಾಡ್ತೇವೆ ಅಂತೇಳಿ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ, ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತೇವೆ ಅಂದ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ. ಅಂತ ಸಚಿವರ ಬಾಯಲ್ಲಿ ಬಂದಿರತಕ್ಕಂಥ ಮಾತು ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಇರೋ ಯೋಗ್ಯತೆಗೆ ಬೆಂಗಳೂರು ಮಹಾನಗರದಲ್ಲಿ ಒಂದು ಗುಂಡಿ ಮುಚ್ಚೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಟನಲ್ ರೋಡ್ ಬಗ್ಗೆ ಇದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಒಂದು ಗುದ್ದಾಟ ಬಹಳ ಸ್ಪಷ್ಟವಾಗಿದ್ದು ಕಾಣುತ್ತೆ. ಸೊ ಇವ್ರಿಗೆ ಹಣ ಕೊಡಬಾರ್ದು,
ಇವ್ರನ್ನ ತೆಗೆದಾಕಬೇಕು ಅನ್ನೋಂಥದ್ದು ಎಲ್ಲ ಒಂದು ಕಡೆ ಎಲ್ಲಿವರೆಗೂ ಇವರು ಬೆಂಗಳೂರು ಅಭಿವೃದ್ಧಿ ಸಚಿವರು ಇರ್ತಾರೋ ಅಲ್ಲಿವರೆಗೂ ಬೆಂಗಳೂರಿಗೆ ₹1 ಹಣ ಸಿಗಲ್ಲ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಿದೆ. ಅದರ ಪ್ರತಿಫಲವಾಗಿ ಬೆಂಗಳೂರಿನ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಒಂದು ಗುದ್ದಾಟ. ಡಿಕೆ ಶಿವಕುಮಾರ್ ಅವರ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ನೀಡಿದ್ದಾರೆ ಮುನಿರತ್ನ. ಡಿಸಿಎಂ ವಿರುದ್ಧ ಬರೋಬ್ಬರಿ 2,000 ಕೋಟಿ ಭ್ರಷ್ಟಾಚಾರದ ಆರೋಪವನ್ನು ಹೊರಿಸಿದ್ದಾರೆ ಮುನಿರತ್ನ. ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯಲ್ಲಿ ಕೋಟಿ ಲೂಟಿ ಹೊಡೆದಿರುವ ಬಗ್ಗೆ ದೂರನ್ನ ನೀಡಿದ್ದಾರೆ. ಸಿಬಿಐ, ಲೋಕಾಯುಕ್ತ ಹಾಗೆ ಇಡಿಗೆ ಶಾಸಕ ಮುನಿರತ್ನ ದೂರು ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಹಾಗೆ ಶಾಸಕ ಮುನಿರತ್ನ ನಡುವಿನ ಗುದ್ದಾಟ ಹೊಸದೇನಲ್ಲ. ಹಿಂದೆ ಅನೇಕ ಬಾರಿ ಬೇರೆ ಬೇರೆ ವಿಚಾರಗಳ ಮುನ್ನೆಲೆಯನ್ನಿಟ್ಕೊಂಡು ಇಬ್ಬರ ನಡುವೆ ಫೈಟ್ ನಡೆದದನ್ನು ನಾವು ಗಮನಿಸಿದ್ವಿ. ಇದೀಗ ಅಧಿಕೃತವಾಗಿ ದೂರು ನೀಡುವ ಹಂತಕ್ಕೆ ಹೋಗಿದೆ ಗುದ್ದಾಟ. ಶಾಸಕ ಮುನಿರತ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಲೋಕಾಯುಕ್ತದಲ್ಲಿ ದೂರು ಸಲ್ಲಿಕೆ ಮಾಡಿದ್ದಾರೆ. ಬರೋಬ್ಬರಿ 2,000 ಕೋಟಿ ಭ್ರಷ್ಟಾಚಾರ ನಡೆಸುತ್ತಿದ್ದಾರೆ ಅನ್ನೋ ಆರೋಪವನ್ನ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಹೊರಿಸಲಾಗಿದೆ. ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ 540 ಕೋಟಿಯಂತೆ, ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ 232 ಕೋಟಿ, ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ 226 ಕೋಟಿ, ಪೂರ್ವ ಪಶ್ಚಿಮ ದಕ್ಷಿಣ ವಿಭಾಗಗಳಲ್ಲಿ 215 ಕೋಟಿ, ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 208 ಕೋಟಿ, ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ 205 ಕೋಟಿ, ವ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ 112 ಕೋಟಿ, ಯಲಹಂಕ ವಿಧಾನಸಭಾ ಕ್ಷೇತ್ರ 81 ಕೋಟಿ. ಒಟ್ಟು 2,000 ಕೋಟಿಯ ಭ್ರಷ್ಟಾಚಾರವನ್ನ ಡಿಕೆ ಶಿವಕುಮಾರ್ ನಡೆಸಿದ್ದಾರೆ ಅಂತ ಹೇಳಿ ಆರ್ಆರ್ ನಗರ ಶಾಸಕ ಮುನಿರತ್ನ ಲೋಕಾಯುಕ್ತದಲ್ಲಿ ದೂರನ್ನ ದಾಖಲು ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಪೊಲಿಟಿಕಲ್ ಫೈಟ್ ಡಿಕೆ ಶಿವಕುಮಾರ್ ಹಾಗೆ ಮುನಿರತ್ನ ನಡುವೆ ಹೊಸತೇನಲ್ಲ, ಆದ್ರೆ ಇದೀಗ ಅಧಿಕೃತ ದೂರಿನ ಸ್ವರೂಪದಲ್ಲಿ ಈ ಗುದ್ದಾಟ ಪ್ರಾರಂಭವಾಗಿದೆ. ಯಾವೆಲ್ಲ ರೀತಿಯ ಆರೋಪ, ಇದಕ್ಕೆ ಸಾಕ್ಷ್ಯ ಏನು ಅಂತ ಹೇಳಿ? ಸ್ಮಿತಾ, ಏನು ರಿಪಬ್ಲಿಕ್ ಕನ್ನಡಕ್ಕೆ ಒಂದು ಮುನಿರತ್ನ ತನಿಖಾ ಸಂಸ್ಥೆಗಳಿಗೆ ನೀಡಿರ್ತಕ್ಕಂಥ ದೂರಿನ ಪ್ರತಿ ಲಭ್ಯ ಆಗಿರ್ತಕ್ಕಂಥದ್ದು. ಇದರಲ್ಲಿ ಅವರು ಲೋಕಾಯುಕ್ತ, ಇಡಿ ಹಾಗೇನೆ ಸಿಬಿಐಗೆ ಒಂದು ದೂರನ್ನು ನೀಡಿದ್ದಾರೆ. ಇದರಲ್ಲಿ ಅವರು ಪ್ರಮುಖವಾಗಿ ಆರೋಪವನ್ನು ಮಾಡ್ತಾರೆ, ಏನು ಬೆಂಗಳೂರು ನಗರಾಭಿವೃದ್ಧಿ ಮತ್ತು ಬೆಂಗಳೂರು ಉಸ್ತುವಾರಿಯಾಗಿರ್ತಕ್ಕಂಥ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸುಮಾರು 2,000 ಕೋಟಿಯ ಒಂದು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಆರೋಪವನ್ನು ಮಾಡ್ತಾರೆ ಅವರ ಒಂದು ದೂರಿನಲ್ಲಿ. ಜೊತೆಗೆ ಒಂದಷ್ಟು ವಿಚಾರಗಳನ್ನು ಅವರು ಆ ಒಂದು ದೂರಿನಲ್ಲಿ ಹೇಳ್ತಾ ಹೋಗ್ತಾರೆ. ಅದರಲ್ಲಿ ಪ್ರಮುಖವಾಗಿ ಒಟ್ಟು 2,000 ಕೋಟಿಯನ್ನು ಈ ಒಂದು ಬೆಂಗಳೂರು ಅಭಿವೃದ್ಧಿಗೆ ಎತ್ತಿಡಲಾಗಿದೆ. ಇದರಲ್ಲಿ 1,700 ಕೋಟಿ ವಿಶ್ವಸಂಸ್ಥೆಯಿಂದ ಸಾಲವನ್ನು ಪಡೆದುಕೊಳ್ಳಲಾಗಿದೆ. ಇನ್ನು 300 ಕೋಟಿ ಏನು ಟ್ಯಾಕ್ಸ್ ರೂಪದಲ್ಲಿ ಜನರ ಟ್ಯಾಕ್ಸ್ ಹಣವನ್ನು ಒಟ್ಟು 2,000 ಕೋಟಿಯನ್ನು ಬೆಂಗಳೂರು ಅಭಿವೃದ್ಧಿಗೆ ಇಡಲಾಗಿದೆ. ಆದರೆ ಡಿಕೆ ಶಿವಕುಮಾರ್ ಏನು ಗುತ್ತಿಗೆದಾರರಿದ್ದಾರೆ, ಗುತ್ತಿಗೆದಾರರಿಗೆ ಈ ಹಣವನ್ನು ನೀಡುವ ಮುಖಾಂತರ ಮತ್ತು ತಮಗೆ ಯಾರೆಲ್ಲ ಬೇಕು ಕೆಲವು ಡಮ್ಮಿ ಗುತ್ತಿಗೆದಾರರನ್ನ ಅವರೇ ಸೃಷ್ಟಿ ಮಾಡಿ ತಮಗೆ ಬೇಕಾದಂಥ ಗುತ್ತಿಗೆದಾರರಿಗೆ ಟೆಂಡರ್ಗಳನ್ನು ಕೊಡ್ತಾ ಇದ್ದಾರೆ. ಈ ಮುಖೇನ ಅವರು ಸಾಕಷ್ಟು ಕಮಿಷನ್ ಹೊಡಿತಾ ಇದ್ದಾರೆ ಅನ್ನೋ ಆರೋಪ ಒಂದು ಕಡೆ ಆದರೆ, ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಮತ್ತು ತೆಲಂಗಾಣ ಮುಖ್ಯಮಂತ್ರಿ ಇಬ್ಬರ ಒಂದು ಸಹಚರರಿಗೆ ಅವರಿಗೆ ಒಂದು ಈ ಒಂದು ಹಣವನ್ನು ಕೊಡೋದಕ್ಕೆ ಸಾಕಷ್ಟು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಇದರಿಂದಾಗಿ ಜನರ ತೆರಿಗೆ ದುಡ್ಡು ಒಂದು ಕಡೆ ಆದರೆ, ವಿಶ್ವಸಂಸ್ಥೆಯಿಂದ ಸಾಲ ಪಡೆದುಕೊಂಡಿರ್ತಕ್ಕಂಥ ಈ ಹಣವು ಸಹ ಡಿಕೆ ಶಿವಕುಮಾರ್ ಪಾಲಾಗ್ತಾ ಇದೆ. ಈ ಬಗ್ಗೆ ನಾನು ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದು ವಿನಂತಿಯನ್ನು ಮಾಡಿದ್ದೇನೆ. ಹೀಗಾಗಿ ಈಗ ತನಿಖಾ ಸಂಸ್ಥೆಗಳಿಗೂ ದೂರು ಕೊಡ್ತಾ ಇದ್ದೀನಿ ಅಂತೇಳಿ ಆ ದೂರಿನಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ.